ಹಲೋ ನಮಸ್ಕಾರಮ್ಮ. ಯಾವ ಊರಮ್ಮ ನಿಂದು? ದಾವಣಗೆರೆ ಮೇಡಮ್. ದಾವಣಗೆರೆ. ಏನು ಕೆಲಸಕ್ಕೋಸ್ಕರ ಬಂದಿದ್ಯಮ್ಮ? ನನಗಿಲ್ಲಿ ಮನೆ ಕೆಲಸ, ಅಜ್ಜಿ ಆಮೇಲೆ ಯಾರಾದ್ರೂ ವಯಸ್ಸಾದವ್ರು ನೋಡ್ಕೊಳೋರಿದ್ರೆ ಆ ಕೆಲಸನಾರು ಇದ್ರೆ ಕೆಲಸ ಬೇಕು ಅಂತ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿ ಫಾಲೋ ಆಗಿ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಆದರೆ ನೀವು ಹೇಳಿದ್ರಿ ಮುಸ್ಲಿಂ ಜನಕ್ಕೆ ಯಾರು ಕೆಲಸ ತಗೊಳಲ್ಲ ಅಂತ ಅಂದು. ನಂದೇನಿಲ್ಲಮ್ಮ, ನಾನು ಎಲ್ಲ ಕೆಲಸ ತಗೋತೀನಿ, ಬಟ್ ಕೆಲವು ಓನರ್ಸು ಬೇಡ ಅಂತಾರಮ್ಮ ಅಂತಿದ್ದಾರೆ ಅಂತ ಹೇಳಿದ್ರು ಮೇಡಮ್. ಅದಕ್ಕೋಸ್ಕರ ನಾನು ಇಲ್ಲ ಮೇಡಮ್, ನನಗೆ ತುಂಬ ಪ್ರಾಬ್ಲಮ್ ಇದೆ, ನಾನು ಬರ್ತೀನಿ ಕೆಲಸಕ್ಕೆ ಅಂತ ಹೇಳ್ಕೊಡೋಕ್ಕೆ ನಾನು ಬಂದಿದ್ದೀನಿ. ಹೀಗೆ ನಮ್ಮ ಕೆಲಸ ಕೊಡಿಸಿದ್ದೀರಾ, ನಾನು ಈ ಕೆಲಸಕ್ಕೆ ಬಂದು ನೀವು ಹೇಳಿದ ಕೆಲಸನ ನಾನು ನಿಭಾಯಿಸ್ಬೇಕು. ನಿಮಗೊಂದು ಜವಾಬ್ದಾರಿ ಏಜೆನ್ಸಿಗೂ ಓನರ್ ಮನೆಗೂ ಒಳ್ಳೆ ಹೆಸರು ಕೊಡಬೇಕು. ಅವ್ರು ನೋಡ್ಕೊಂಡು ಅವ್ರು ನಾನು ಮನೆಗೆ ಹೋಗ್ತೀನಿ ಅಂದ್ರೆ ಅವ್ರು ಕಳ್ಸಕ್ಕೆ ಇದೆ ಆಗ್ಬಾರ್ದು. ಬೇಡಮ್ಮ ನೀನು ಇರಮ್ಮ ಅಂತ ಹೇಳ್ಬೇಕು. ಆ ಥರ ನಾನು ಇದ್ದು ಒಳ್ಳೆ ಹೆಸರು ತಗೊಂತೀನಿ ಅಂತ ನಾನು ಬಂದಿದ್ದೀನಿ ಮೇಡಮ್ ಕೆಲಸಕ್ಕೆ. ಆಮೇಲೆ ನೋಡಮ್ಮ, ನನ್ನ ಹೆಸರು ಹೇಳ್ಕೊಂಡು ಹುಡುಗರೆಲ್ಲ ಕಾಲ್ ಮಾಡ್ತಿದ್ದಾರೆ. ದಯವಿಟ್ಟು ಯಾರು ಫೋನ್ ಎತ್ತಬೇಡಿ. ನಾನು ನಿಮ್ಮ ಹತ್ರ ನೆನ್ನೆ ನಿಮ್ಮ ಹತ್ರ ವಿಡಿಯೋ ಕಾಲ್ ಮಾಡಿದೆ ಅಲ್ವಾ? ವಿಡಿಯೋ ಕಾಲ್ ಮಾಡಿ ನೀವೇ ಹೇಳಿದ್ರಿ ನಾನು ನಿಮ್ಮ ಅಕ್ಕ ನೋಡಬೇಕು ಅಂತ. ನಾನು ನೋಡಿದ್ಮೇಲೆ ನಾನೇ ಅಲ್ವಮ್ಮ ನೆನ್ನೆ ಬರೋಕ್ಕೆ ಹೇಳಿದ್ದು, ಗೊತ್ತಾಯ್ತಾ? ನೀವು ಇಷ್ಟಪಡ್ತಾನೆಮ್ಮ ಬಂದಿದ್ದೀರಾ ಕೆಲಸಕ್ಕೆ, ಯಾರು ಬಲವಂತ ಇದ್ದನೂ ಬಂದಿಲ್ಲ, ಗೊತ್ತಾಯ್ತಾ? ಆಮೇಲೆ ಸಂಬಳ ನೋಡಮ್ಮ, 1ನೇ ತಾರೀಕಿಂದ 5ನೇ ತಾರೀಕು ನಿಮ್ಮ ಅಕೌಂಟ್ಗೆ ಹೋಗ್ಬಿಡುತ್ತೆ, ನಿಮ್ಮ ಕೈ ಕೂಡ ಕೊಡಲ್ಲ. ಇರೋದಕ್ಕೆ ಜಾಗ 3 ಹೊತ್ತು ಊಟ, ಗೊತ್ತಾಯ್ತಮ್ಮ? ನೀನು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋದ್ರೆ ಓನರ್ಗೂ ಅಡ್ಜಸ್ಟ್ ಮಾಡಿಕೊಂಡು ಆ ಅಜ್ಜಿನೂ ನೋಡಿಕೊಂಡು ನಮ್ಮ ಏಜೆನ್ಸಿಗೂ ಒಳ್ಳೆ ಹೆಸರು ತಂದುಕೊಟ್ರೆ, ಆಮೇಲೆ ನೀನು ಏನೋ ಹೇಳಿದ್ಯಲ್ಲಮ್ಮ, ನಾನು 2 ದಿವಸದಿಂದ ದೇವ್ರಿಗೆ ಪ್ರೇ ಮಾಡಿದೆ, ಸಿಕ್ಕಿದ್ರೆ ಸಾಕು ಅಂತ, ಅದ್ರ ಬಗ್ಗೆ ಮಾತಾಡಮ್ಮ ನೀನೆ. ಅದನ್ನೇ ಹೇಳ್ಕೊಂಡಿದ್ದೀನಿ ಮೇಡಮ್, ನಾನು ಬೇಡ್ಕೊಂಡಿದ್ದೆ ನನ್ನ ಕೆಲಸ ಸಿಗಲಿ ನಾನು ಅಂತ. ಇವಾಗ ಏನೋ ದೇವ್ರದಿಂದ ನನಗೆ ಕೆಲಸ ಸಿಕ್ಕಿದೆ, ಆ ಕೆಲಸ ನಾನು ಮಾಡ್ಕೊಂಡು ಹೋಗ್ತೀನಿ ಮೇಡಮ್. ಏನು ಪ್ರಾಬ್ಲಮ್ ಇಲ್ವಮ್ಮ? ಅಮ್ಮ ನಿನ್ನ ವಿಡಿಯೋ ನಾನು ಹಾಕ್ಲೇನಮ್ಮ ನನ್ನ ಇನ್ಸ್ಟಾಗ್ರಾಮ್, ಯಾಕಂದ್ರೆ ನನಗೆ ಜನ ಫಾಲೋವರ್ಸ್ ಇದ್ದಾರೆ. ಆಮೇಲೆ ನೀನು ಹುಡುಗಿರಿಗೆ ಹೇಳಮ್ಮ, ನನ್ನ ಜೊತೆ ಬಂದಿದ್ಯಲ್ಲ ಅದ್ರ ಬಗ್ಗೆ 2 ಮಾತಾಡಮ್ಮ. ದಯವಿಟ್ಟು ಹೇಳ್ತೀನಿ, ನನಗೂ ಒಂದು 4-5 ನಂಬರ್ಗಳು ನೀವು ಫೋನ್ ಬಂದು ನೀನು ಯಾಕೆ ಹೋಗ್ತೀಯಾ ಯಾಕೆ ಬಿಡ್ತೀಯಾ, ಅವ್ರ ಜೊತೆ ಕೆಲ್ಸಕ್ಕೆ ಹೋಗ್ಬೇಡ, ಅಲ್ಲಿ ಏನು ಕಮ್ಮ ಹೋಗ್ತೀಯ ಅಂತ ಹೇಳ್ಕೊಂಡ್ರು. ದಯವಿಟ್ಟು ನೀವು ಅವ್ರಿಗೆ ಹೇಳಕ್ ಹೋಗ್ಬೇಡ್ರಿ, ಯಾರ ಮಾತನ್ನು ನಂಬೇಡ್ರಿ. ದಯವಿಟ್ಟು ಅವ್ರ ಕೆಲಸ ಕೇಳಿದ್ರು ಕೂಡ ಅವ್ರಾಗಿ ವಿಡಿಯೋ ಕಾಲ್ ಮಾಡಿ ಐತಿ ಬಾರಮ್ಮ ಅಂತ ಹೇಳೋವರೆಗೂ ನೀವು ಯಾವುದೇ ಕಾರಣಕ್ಕೂ ಯಾರು ಕರೆದ್ರು ರಿಕ್ವೆಸ್ಟ್ ಮಾಡ್ಕೊತೀನಿ. ದಯವಿಟ್ಟು ಯಾರು ಹೋಗ್ಬೇಡಿ ಕೆಲಸಕ್ಕೆ. ನೀನು ಇಷ್ಟಪಟ್ಟು ನಾನು ನೋಡಿ ಬಂದಿದ್ಯಲ್ಲ ವಿಡಿಯೋ ಕಾಲ್ ಮಾಡಿದ್ಮೇಲೆ ನಾನು ನಿನ್ನೆ 2 ಸತಿ ವಿಡಿಯೋ ಕಾಲ್ ಮಾಡಿ ಮಾತಾಡಿ ನೋಡ್ಬಿಟ್ಟೆ ನಾನು ಕೆಲಸಕ್ಕೆ ಬಂದಿರೋದು. ಸರಿ ಅಮ್ಮ, ಆಯ್ತಮ್ಮ, ನಿನ್ನ ವಿಡಿಯೋ ನಾನು ಹಾಕ್ತೀನಮ್ಮ, ಯಾಕಂದ್ರೆ ನಿನ್ನ ನೋಡಿ ಎಷ್ಟೋ ಜನ ಬರೋರಿದ್ದಾರೆ. ಓಕೆ ಅಮ್ಮ, ಥ್ಯಾಂಕ್ ಯು ಅಮ್ಮ.